ಗುಡ್ ಮಾರ್ನಿಂಗ್. ಅಯ್ಯಯ್ಯಯ್ಯ ಗುಡ್ ಮಾರ್ನಿಂಗ್. ಪಪ್ಪನ ನೋಡ್ದ, ಪಪ್ಪ ಬಂತು ಟ್ರಿಪ್ಪಿಂದ. ಗೈಸ್, ನಮ್ಮನೆ ಲವ್ ಬರ್ಡ್ಸ್ಗಳು ಏನು ಮಾಡ್ತಿದ್ದಾರೆ ನೋಡಿ. ಅಜ್ಜಿ ಮೊಮ್ಮಗಳು ಕೊಡಲ್ಲ ಮನ್ವಿತು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾರ್ನಿಂಗ್ ಏನು ರೂಟೀನ್ ಅಂತಂದರೆ, ಯೂಶಲಿ ನನ್ನ ಹಸ್ಬೆಂಡು ಎವ್ರಿ ಡೇ ಎಳ್ನೀರು ಕುಡಿತಾರೆ ಎದ್ದಿದ ತಕ್ಷಣ. ಸೊ ಎಳ್ನೀರು ಕಟ್ ಮಾಡಿ ತೊಗೊಂಡು ಹೋಗ್ತಿದ್ದೀನಿ. ಸ್ವಲ್ಪ ಆಯಿಲ್ ಹಚ್ಚೋದಿತ್ತು, ಅದಕ್ಕೆ ಬಿಸಿ ಮಾಡಿದೆ. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಮಗು ಇನ್ನೂ ಮಲಗಿದೆ, ಅವಳು ಎದ್ದಿಲ್ಲ. ಇವಾಗ ಬನ್ನಿ ಎಳ್ನೀರು ತೆಗೆದುಕೊಟ್ಟು ಎಳ್ನೀರು ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಮನೆ ಕ್ಲೀನ್ ಮಾಡೋಕ್ಕೆ. ನೋಡಿ ಗೈಸ್, ಈ ಥರದ್ದು ಹಾಕಿದ್ದೀನಿ ಇವತ್ತು ರಂಗೋಲಿ. ಸಿಂಪಲ್ ಆಗಿರೋದು, ಪಾಪು ಎದ್ಬಿಡುತ್ತೆ, ಅದಕ್ಕೇನೆ ಬೇಗ ಹೋಗೋಣ ಅಂತಂದ್ಬಿಟ್ಟು ಈ ಥರ ಸಿಂಪಲ್ದು ಹಾಕಿದ್ದೀನಿ. ನೋಡಿ ಗೈಸ್, ನನ್ನ ಮಗಳನ್ನ 9 ಗಂಟೆ ಆಗಿದೆ, ಇನ್ನೂ ಮಲ್ಕೊಂಡಿದ್ದಾಳೆ. ಪುಟ್ಟು ಬಂಗಾರಿ ಮುದ್ದು ಚಿನಿಮಾ. ಮಲ್ಕೋ, ತಿನ್ನ. ಬೂವ ತಿನ್ನಲ್ಲ, 9 ಗಂಟೆ ಆಗಿದೆ. ಬಂಗಾರಮ್ಮ, ಬೂವ ತಿನ್ನಲ್ಲೇನೋ. ಮಲ್ಕೋತಿದ್ದಾಳೆ, ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ, ಅಷ್ಟರಲ್ಲಿ ಸ್ನಾನ ಮಾಡ್ಕೊಬರ್ತೀನಿ. ನೋಡಿ, ಹಂಗೆ ಅಂದಿದ ತಕ್ಷಣ ಕಂಡುಬಿಟ್ಬಿಡ್ಲು. ಗುಡ್ ಮಾರ್ನಿಂಗ್ ಬಬ್ಲು, ಗುಡ್ ಮಾರ್ನಿಂಗ್. ಅಯ್ಯಯ್ಯಯ್ಯ ಗುಡ್ ಮಾರ್ನಿಂಗ್. ಪಪ್ಪನ ನೋಡ್ದ, ಪಪ್ಪ ಬಂತು ಟ್ರಿಪ್ಪಿಂದ. ನೋಡಿಲ್ಲ, ಮಲ್ಕೊಂಡೇ ಬಿಟ್ಟಿದ್ಲು ಅವ್ರ ಪಪ್ಪ ಬರೋದಕ್ಕೆ. ಗುಡ್ ಮಾರ್ನಿಂಗ್ ಹೇಳು. ಅಯ್ಯೋ ಇನ್ನು ಹೋಗ್ತಾ ಇದೆ. ಗೈಸ್, ಮನೆ ಎಲ್ಲ ಮುಗೀತು. ಇವಾಗ ಹೋಗಿ ದೇವ್ರ ದೀಪ ಹಚ್ಚಿದ್ದೇನೆ. ನಮ್ಮ ಅತ್ತೆ ಟಿಫನ್ಗೆ ರೊಟ್ಟಿ ಮಾಡಿದ್ದಾರೆ, ಅವರೆಕಾಳು ರೊಟ್ಟಿ. ಸೀಸನ್ ಸ್ಟಾರ್ಟ್ ಆಗಿದೆ, ಮತ್ತು ಅವರೆಕಾಯಿ ಬರ್ತಿದೆ, ಸೊ ಅದನ್ನ ಹಿಡ್ದಿಟ್ಕೊಂಡಿದ್ರು. ಈಗ ರೊಟ್ಟಿ ಮಾಡಿದ್ದಾರೆ. ನಾನು ಸ್ವಲ್ಪ ಅಷ್ಟೇ ರೆಡಿಯಾಗಿಬಿಟ್ಟು ದೀಪ ಹಚ್ಚಕ್ಕೆ ಹೋಗಬೇಕು. ಪುಟ್ಟು ಬನ್ನಿ ಇವಾಗ ಹೋಗೋಣ. ಹೂವೆಲ್ಲ ಕಟ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ನಮ್ಮ ಪಾಪಗಿನ್ನ ಸ್ನಾನ ಮಾಡಿಸಿಲ್ಲ, ಮೇ ಬಿ ಅವಳಿಗೆ ಸರಿ ತಿನ್ನಿಸ್ತಿದೆ ಅನ್ಸುತ್ತೆ ಮತ್ತೆ. ಆಮೇಲೆ ಮಾಡಿಸ್ತೀನಿ ಸ್ನಾನ. ಸ್ವಲ್ಪ ಟೈಮ್ ಆಗಿಬಿಡ್ತು, ನನಗೂ ಹೊಟ್ಟೆ ಹಸ್ವಾಗ್ತಿತ್ತು, ಸೊ ಅದಕ್ಕೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ನಿಂತ್ಕೋ, ದೃಷ್ಟಿ ತೆಗಿತೀನಿ. ನೋಡಿ ಗೈಸ್, ಇವತ್ತು ನಮ್ಮನೆ ಅವರೆಕಾಳು ರೊಟ್ಟಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನೊಂದು ಸ್ವಲ್ಪ ಬೇಯಬೇಕು, ಬೇಯಲಿ. ಹೇಳು. ಬಾಯ್ ಮಾಡು ಪಪ್ಪಂಗೆ. ಬಾಯ್ ಬಾಯ್ ಹೇಳು, ಟಾಟಾ ಅಂತ. ಟಾಟಾ. ಮಲ್ಗಿದ್ದು ಹೇಳ್ತಿ ಈಗ. ನೋಡಿ ಗೈಸ್, ಮನೇನ ಇವಳೇ ಒರೆಸ್ತಾಳಂತೆ. ಎಲ್ಲ ಕೆಲಸನೂ ಮಾಡಕ್ ಆಸೆ ಇವಳಿಗೆ. ಗುಣ್ ಅಂತ ಓಡಾಡ್ತಾಳೆ. ಅವಳು ಫ್ರಾಕ್ ನೋಡಿ ಹೆಂಗಿದೆ. ಅವ್ರ ಅಜ್ಜಿ ಎಲ್ಲೋಗುತ್ತೆ ಅಲ್ಲಿ ಹೋಗ್ಬೇಕು. ಇದನ್ನು ಬಾಲ ಅವ್ರ ಅಜ್ಜಿದು. ನೋಡಿ ಗೈಸ್, ನನ್ನ ಮಗಳು ನಮ್ಮ ಅತ್ತೆದು ಚೈನು ಬಳೆ ಎಲ್ಲಾನು ಕಿತ್ಕೊಂಡ್ಬಿಡ್ತಾಳೆ. ಅದು ಹೊಳಿತಾ ಇರೋದೇ ಬೇಕು, ನಾರ್ಮಲ್ ಬ್ಯಾಂಗಲ್ ಕೇಳಲ್ಲ ಅವಳು. ದಿನ ಆಯ್ತು ಅಂತಂದ್ರೆ ಸರ ಬಳೆಗಳು ಹಾಕಬೇಕು ಅವ್ರದ್ದು. ಎಲ್ಲ ಅವ್ರ ಅಜ್ಜಿದೇ ಕೇಳುತ್ತೆ. ಕೊಟ್ಬಿಟ್ ಬರೋಗ ಅಜ್ಜಿಗೆ ಸರನ. ಪುಟ್ಟು, ಅಜ್ಜಿ ಸರ ಕೊಟ್ಬಿಟ್ ಬರೋಗು. ಕೊಟ್ಬಿಟ್ ಬರೋಗ ಅಜ್ಜಿದು ಸರ. ಹೋಗು, ಕೊಟ್ಟು ಬರೋಗು ಅಜ್ಜಿದು ಸರ. ಗೈಸ್, ನಮ್ಮನೆ ಲವ್ ಬರ್ಡ್ಸ್ಗಳು ಏನು ಮಾಡ್ತಿದ್ದಾರೆ ನೋಡಿ. ಅಜ್ಜಿ ಮೊಮ್ಮಗಳು, ಅವ್ರದೇ ಒಂದು ಲೋಕ. ಮತ್ತೆ ಕಡ್ಲೆಪುರಿ ಕೊಟ್ಟೈತೆ ಪಾಪಕ್ ತಿನ್ನಕ್ಕೆ. ಇದ್ ನೋಡಿ ಏನ್ ಮಾಡ್ತೈತೆ. ಅಯ್ಯೋ, ಮುಗೋಕೆಲ್ಲ ಮಾಡ್ಕೊಂಡಿದ್ಯಲ್ಲೇ ಕಣ್ಣತ್ರ.
ನೋಡಿ ಗೈಸ್ ಅವ್ರಿಬ್ಬರೇ ಇರ್ತಾರೆ, ಇಬ್ರು ಮಾತಾಡ್ಕೊಂಡಿರ್ತಾರೆ. ಏನು ಗೊತ್ತಾ ಗೈಸ್, ನಾನು ಲಾಂಗ್ ಹೇರ್ನು ಕಟ್ ಮಾಡಿಸ್ದೆ, ನನಗೆ ಸಿಕ್ಕೊಡಿಯಕ್ಕೆ ಕಷ್ಟ ಆಗುತ್ತೆ ಅಂತ ಪಾಪು ಇರೋದ್ರಿಂದ. ಇವಳಂತೂ ಒಂದು ತಲೆ ಬಾಚ್ಕೊಳಕ್ಕೂ ಬಿಡಲ್ಲ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ. ಈಗ ಹೇರ್ ಕಟ್ ಮಾಡಿ ಇಷ್ಟುದ್ದಕ್ಕೆ ಬಿಟ್ಟಿದ್ದೀನಿ, ಅದು ಬೇಗನೂ ಬೆಳ್ಕೊಬಿಡುತ್ತೆ ನನಗಂತೂ, ಮತ್ತೆ ಸಿಗ್ಬಿಡ್ಸಕ್ಕಾಗ್ತಿಲ್ಲ. ಈ ಲಾಂಗ್ ಹೇರ್ ಇರೋರೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಪಾಪು ಅಂತೂ ಗೈಸ್ ಬೆಳಿಗ್ಗೆಯಿಂದನೂ ಹಾಕೊಂಡಿದೆ ಈ ಚೈನು. ಅವಳಿಗೆ ಅದೇನೋ ಗೋಲ್ಡ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್. ನೋಡಿ ಗೈಸ್ ಚೈನ್ ಹಂಗೆ ಹಾಕೊಂಡಿದ್ದಾಳೆ, ಇನ್ನು ಬ್ಯಾಂಗಲ್ಸು ಎಲ್ಲನೂ ಬಿಚ್ಚಿಸ್ಕೊಂಡು ಹಾಕೊಳಕ್ ಟ್ರೈ ಮಾಡ್ತಾಳೆ. ಅವಳಿಗೆ ಇವಾಗಲೇ ಗೊತ್ತಾಗ್ತಿದೆ ಈ ಗೋಲ್ಡ್ ತರ ಶೈನಿಂಗ್ ಆಗಿ ಹೊಳೆಯುತ್ತಲ್ಲ ಅದನ್ನೆಲ್ಲಾನು ಕೇಳ್ತಾಳೆ. ಅವಳ ಹತ್ರನೂ ಬ್ಯಾಂಗಲ್ಸ್ ಇದೆ, ಬಟ್ ಅದಕ್ಕಿನ್ನ ಅವ್ರ ಅಜ್ಜಿದ್ರ ಮೇಲೆನೆ ಆಸೆ ಜಾಸ್ತಿ. ನೋಡಿ ತಲೆ ಬಚ್ಕೊಳಕ್ ಹೋಗ್ತಿದ್ದಾಳೆ ಐಬ್ರೋ ಪೆನ್ಸಿಲ್ ಅಲ್ಲಿ. ನೋಡಿ ಗೈಸ್ ಬಟ್ಟೆನ ಬಿನ್ಗೆ ಹಾಕಿಟ್ಟಿದ್ರೆ ಎಲ್ಲಾನು ಹರಡ್ತಾ ಇದ್ದಾಳೆ. ಈ ತರ ಮಗು ನೀವೆಲ್ಲಾದ್ರೂ ನೋಡಿದೀರಾ? ನೋಡಿ ಈ ತರ ಐಬ್ರೋ ಪೆನ್ಸಿಲ್ ಇಸ್ಕೊಳ್ಳೋದು ಬಾಯೊಳಗಡೆಗೆ ಹಾಕೊಳಕ್ ಟ್ರೈ ಮಾಡೋದು, ಇಲ್ಲ ಅಂತಂದ್ರೆ ಈ ತರ ತಲೆ ಬಚ್ಕೊಳಕ್ಕೆ. ಆಮೇಲೆ ಐಬ್ರೋ ಫಿಲ್ ಮಾಡೋಕ್ಕೂ ನೋಡ್ತಾಳೆ ಅವಳು. ಅದು ಯಾವಾಗ ನೋಡ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅದೇ ನಾವೇನ್ ಮಾಡ್ತೀವಿ ಪೇರೆಂಟ್ಸ್ಗಳು, ನಮ್ಮ ಮಕ್ಳುಗಳು ಅದನ್ನೇನೆ ಅಭ್ಯಾಸ ಆಗ್ತವೆ ಅನ್ನೋಕ್ಕೆ ಇದೇನೇನೆ. ನೋಡಿ ನೋಡಿ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಇದೇ ಬ್ರಷ್ ಅಲ್ಲಿ, ಅವಳನ್ನು ಟ್ರೈ ಮಾಡ್ತಿದ್ದಾಳೆ. ಅಮ್ಮ ಹೆಂಗ್ ಹೊಡಿತಿದ್ದಾಳೆ, ಏಯ್ ಸುಬ್ಬು. ನೋಡಿ ಗೈಸ್ ಊರಿಗೆ ಹೋಗ್ತೀನಿ ಅಂದಿದ್ದು ನನ್ನ ತಮ್ಮ ಇಲ್ಲೇ ಬಂದಿದ್ದಾನೆ. ಯಾಕೆ ಅಂದ್ರೆ ಅವ್ರ ಅಪ್ಪ ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ ಊರಿಂದ, ಅದಕ್ಕೆ ಇವಾಗ ಸ್ಟಾರ್ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ನಾನು ಅವನು ಇಬ್ರು ಹೋಗ್ತೀವಿ, ನಮ್ಮ ಬೇಬಿ ಇಲ್ಲೇ ಬಿಟ್ಬಿಟ್ಟು. ಗೈಸ್ ಇವಾಗ ಸ್ಟಾರ್ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ನನ್ನ ಗಾಡಿನೇ ತೊಗೊಂಡು ಹೋಗ್ತಿದ್ದೀನಿ, ನನ್ನ ಹಸ್ಬೆಂಡ್ ಇಲ್ಲ, ಅವ್ರ ಗಾಡೀಲಿ ಹೋಗ್ಬಿಟ್ಟಿದ್ದಾರೆ ಬೆಳಿಗ್ಗೆ. ಅದರಿಂದ ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಪಾಪುಗೆ ಕಣ್ಣು ತಪ್ಪಿಸಿ ಹೋಗ್ಬೇಕು, ಇಲ್ಲಾಂದರೆ ಪಾಪು ಹಠ ಮಾಡುತ್ತೆ. ನಮ್ಮ ಅತ್ತೆ ಹತ್ರ ಇದೆ, ಈಗ ಬೇಗ ಬೇಗ ಹೋಗಿ ತರಕಾರಿ ತೊಗೊಬರೋಣ. ಇದೇ ನನ್ನ ಗಾಡಿ, ಪುಟ್ಟ ಗಾಡಿ. ಗೈಸ್ ಕಾರ್ಡೆ ತೊಗೊಬಂದಿಲ್ಲ, ಮರ್ತ್ಕೊಬಂದ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡು. ಅದಕ್ಕೆ ನನ್ನ ತಮ್ಮನ ಕಳಿಸಿದ್ದೀನಿ, ಬರ್ತಾ ಇದ್ದಾನೆ. ಮತ್ತೆ ನಾನೇ ಹೋದರೆ ತೊಗೊಬರೋಕ್ಕೆ ಅಳ್ತಾಳೆ ನಮ್ಮ ಪಾಪು, ಅದಕ್ಕೆ ಅನ್ನ ಕಳಿಸಿದ್ದೆ. ಗೈಸ್ ಇಲ್ಲೇ ನಿಯರಲ್ಲಿ ಸ್ಟಾರ್ ಮಾರ್ಕೆಟ್ ಇರೋದು, ಬಂದ್ವಿ ಜಸ್ಟು. ಇಲ್ಲೇ ಲೆಫ್ಟಾಗಿದೆ, ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಎವ್ರಿ ವೀಕು ನಾನು ಇಲ್ಲೇ ಶಾಪ್ ಮಾಡೋದು. ನನ್ನ ತಮ್ಮ ಇವತ್ತೆಷ್ಟು ಮಾಡ್ತೀವಿ ಶಾಪಿಂಗ್ ಅಂತ ಅಣಕಿಸ್ತಾ ಇದ್ದಾನೆ. ಗೈಸ್ ಬರ್ತಾ ಇದ್ದಾನೆ ನೋಡಿ, ಅವನು ಬೆಟ್ಟಿಂಗ್ ಕಟ್ಟಿದ್ದ 600 ಆಗುತ್ತೆ ಅಂತ, ಅದು ಬಿಲ್ಲು 698 ರುಪೀಸ್ ಆಗಿದೆ. ಆದ್ರೂ 500 ಕೊಡು ಅಂತ ಹೇಳ್ತಿದ್ದಾನೆ ನನಗೆ. ಇವಾಗ ಮನೆಗೆ ಹೋಗೋದೇನೆ, ಬಿಲ್ಲು 698 ಆಗಿದೆ. ನನ್ನ ತಮ್ಮ 500 ಕೇಳ್ತಿದ್ದಾನೆ. 600 ಆಗಿದ್ರೆ ಮಾತ್ರ ಕೊಡ್ತಿದ್ದೆ, ಇಲ್ಲ ಅಂದ್ರೆ ಇಲ್ಲ, ಕೊಡಲ್ಲ ಮನ್ವಿತು. ಇಲ್ಲ ಸುಳ್ಳು. ಸಕ್ಕತ್ತಾಗೈತೆ. ಕೊಡುಪ್ಪ, ಕೊಡು ಗಾರ್ಲಿಕ್. ಗೈಸ್ ರೈಸ್ ಇಟ್ಟಿದ್ದೀನಿ, ಮೊಟ್ಟೆ ಕರಿ ಮಾಡೋಣ ಅಂತ ಅಂದ್ಬಿಟ್ಟು. ನಾಳೆ ಸಾಟರ್ಡೆ ಎಗ್ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಮಶ್ರೂಮ್ ತೊಗೊಬಂದಿದ್ದೀನಿ ಸ್ಟಾರ್ ಮಾರ್ಕೆಟಿಂದ. ಸೊ ನಾಳೆಗೆ ಏನಾದರೂ ಮಶ್ರೂಮ್ದೇನಾದರೂ ರೆಸಿಪಿ ಟ್ರೈ ಮಾಡೋಣ. ಸದ್ಯಕ್ಕೆ ನಾರ್ಮಲ್ ಇವತ್ತು ಎಗ್ ತಿನ್ನೋದ್ರಿಂದ ಎಗ್ದೇನಾದರೂ ರೆಸಿಪಿ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಎಗ್ ಕರಿ ಮಾಡೋಣ ಅಂತ ಇದ್ದೀನಿ. ಸೈಡ್ಸ್ ಏನು ಮಾಡೋ ಆಗಿರಲ್ಲ ಈ ಎಗ್ ಐಟಮ್ ಆದರೆ. ಇನ್ನು ಏನಾದರೂ ವೆಜಿಟೇರಿಯನ್ದು ಏನಾದರೂ ಡಿಶ್ ಮಾಡ್ತೀನಿ ಅಂದರೆ ಪಲ್ಯ ಏನಾದರೂ ಬೇಕೇ ಬೇಕು ನನ್ನ ಹಸ್ಬೆಂಡ್ಗೆ. ಸೊ ಅದಕ್ಕೆ ಮೊಟ್ಟೆ ಕರಿ ಮಾಡ್ತಿದ್ದೀನಿ. ಪಾಪು ನನ್ನ ಮತ್ತೆ ಎತ್ಕೊಂಡೋಗಿದೆ, ಅಳ್ತಾ ಇದ್ಲು, ಅದಕ್ಕೆ ನಾಯಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಬೇಕಷ್ಟೇ. ಎಗ್ ಒಂದು ಬೇಯ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕಳ್ಳು ಬಂತು, ಕಳ್ಳು ಡೋರ್ ತಕ್ಕೊಂಡು ಕಳ್ಸ್ವಾಮಿ ಬಂತು. ನೋಡಿ ಗೈಸ್ ನಮ್ಮ ಪಾಪು ನಿಂಬೆ ಹಣ್ಣು ಹಿಡ್ಕೊಂಡು ತಿಂತೈತೆ. ದೃಷ್ಟಿ ತೆಗ್ದಿಟ್ಟಿದ್ರೆ ಶುಕ್ರವಾರ ಇವತ್ತು ದೃಷ್ಟಿ ತೆಗಿತೀವಿ ನಾವು ಮನೆಗೆ, ಅದನ್ನ ಎತ್ಕೊಂಡು ತಿನ್ನಕ್ ಹೋಗ್ತಿದ್ದಾಳೆ. ಅದಕ್ಕೆ ನಮ್ಮ ಮತ್ತೆ ಒಂದ್ ನಿಂಬೆಹಣ್ಣು ಕೊಟ್ಟು ನಿಲ್ಸೈತೆ, ಅದನ್ನು ಕಡಿತಾ ಇದ್ದಾಳೆ. ಗೈಸ್ ಎಗ್ ಕರಿ ಎಲ್ಲ ಆಯಿತು. ಇವಾಗ ಮುದ್ದೆಗೆ ಇಡ್ಬೇಕು. ಇನ್ನು ನಮ್ಮ ಮಾವ ಬರಬೇಕು. ಸೊ ಬಿಸಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಲೇಟಾಗಿ ಮಾಡ್ತೀನಿ ನಾನು ಯೂಶಲಿ ಮುದ್ದೆನ, ತಿನ್ನೋದೊಂದು 10 ನಿಮಿಷ ಅನ್ನುವಂಗೆ.
ಸೊ ಇದಾಗಿತ್ತು ಇವತ್ತಿನ ರೋಟೀನು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.